ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಅವರೇ ಬೇಳೆ ಮೇಳಕ್ಕೆ ಹೋಗಿದ್ದೆ. ಹಂಗೆ ಅವರೇ ಬೇಳೆ ಮೇಳೆ ಅಂತಲೇ ಬರುತ್ತೆ ಬಾಯಿಲಿ. ಗೈಸ್, ನಾನು ಅವರೇ ಮೇಳದಲ್ಲಿ ಏನೆಲ್ಲ ಮಾಡಿದೆ, ಏನೆಲ್ಲ ತಿಂದೆ, ನಿಮ್ಗೆ ಆಲ್ರೆಡಿ ಬೇರೆಯವ್ರ ವೀಡಿಯೋಸ್ ನೋಡಿ ಐಡಿಯಾ ಬಂದಿರುತ್ತೆ ಏನೆಲ್ಲ ಫುಡ್ ಐಟಮ್ಸ್ ಎಲ್ಲ ಮಾಡಿರ್ತಾರೆ ಅಂತ. ಹಾಗೆ ನೋಡ್ಕೊಂಡು ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನೋಡಿ ಅವರೇ ಬೇಳೆ ಇದಕ್ಕೆ ಬಂದಿದ್ದೀನಿ, ಫೇರಿಗೆ. ಗಾಯ್ಸ್, ಈ ಮೇಳದಲ್ಲಿ ನಾನು ಅವರೇ ಬೇಳೆ ಫುಡ್ ಟ್ರೈ ಮಾಡೋಣ. ಮತ್ತು ಸುಮಾರು ಸ್ಟಾಲ್ಸ್ ಇದೆ, ಬೇರೆ ಬೇರೆ ಸ್ಟಾಲ್ಸ್. ಸೈಕಲ್ ಅಗ್ರಿ ಬಂದಿರುತ್ತೆ, ಮತ್ತು ಇದು ಕರ್ನಾಟಕ ಸಾಬೂನು ಮತ್ತು ಮಾಜಿಕ್. ಗೈಸ್, ಅವರೇ ಬೇಳೆಯಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ನೋಡೋಣ. ನ್ಯೂಟ್ರಿಷಿಯಸ್ ಪ್ಲಸ್ ಜಂಕ್ಸ ನೋಡೋಣ ಹೆಂಗಿರುತ್ತೆ. ಗೈಸ್, ಘಮ ಸ್ಮೆಲ್ ಎಲ್ಲ ಬರ್ತಾ ಇದೆ. ನೋಡುವ ಹೆಂಗಿರ್ತದೆ ಟೇಸ್ಟ್ ಅಂತ. ಕೌಂಟರ್ ಹೋಗೋದು ಬಿಟ್ಬಿಟ್ಟು ಬೈ ಮಿಸ್ಟೇಕ್ ಆಗಿ ಇದಕ್ಕೆ ಬಂದ್ಬಿಟ್ಟಿದ್ದೆ. ನನಗೆ ಹೊಟ್ಟೆ ಹಸು ಬೇರೆ ಆಗ್ತದೆ. ಗೈಸ್, ಯಾರು ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತಾರೆ ಅವರಿಗೆ VIP ಎಂಟ್ರೆನ್ಸ್ ಇರುತ್ತೆ. ಹಂಗೆ ಸೀಲ್ ಹಾಕಿ ಒಳಗಡೆ ಕಳಿಸ್ತಾರೆ. ನನಗೆ ಇಡ್ಲಿ ಬೇಡ, ಅದು ಮಂಚೂರಿಯನ್ ಅಂತೆ. ಇಂಥ ಹೆಂಗಿರ್ತದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಹೆಂಗೆ ಪ್ರೊಸೀಜರ್, ಹೆಂಗೆ ನಡೀತದೆ, ಏನು ಕತೆ ಏನು ಅಂತ. ಇಲ್ಲಿ ಕ್ಯಾಶ್ ಕೌಂಟರಲ್ಲಿ ನಾವು ಪೇ ಮಾಡಿ ಟಿಕೆಟ್ಸ್ ತಗೋಬೋದು. ಇಲ್ಲಾಂದರೆ 500 ರೂಪೀಸ್ ಕೂಪನ್ಸ್ ತಗೋಬೋದು. ಹೆಂಗಾರ ತಗೊಂಡು ನಾನು 500 ರೂಪೀಸ್ ಕೂಪನ್ ತಗೊಂಡೆ. ನೋಡಿ, ಕೂಪನ್ ಕೊಟ್ಟಿದ್ದಾರೆ 500 ರೂಪೀಸ್. ರೀಫಂಡ್ ಇದ್ದು ನಾವೇನೋ ತಗೊಂಡಿಲ್ಲ ಅಂದರೆ ಫುಲ್ಲಾಗಿ ರೀಫಂಡ್ ಮಾಡ್ತಾರೆ. ಒಂದು ಅಕ್ಕಿ ರೊಟ್ಟಿ ಇಲ್ಲ, ಖಾಲಿ ಗ್ಲಾಸ್ ಗಾಯ್ಸ್, ನಾನು ಫಸ್ಟ್ ಟೈಮ್ ಹಿತ್ಕಿನ ಬೇಳೆ ಇದು ರೊಟ್ಟಿ ತಗೊಂಡಿದ್ದು, ಅಕ್ಕಿ ರೊಟ್ಟಿ. ಸೂಪರ್ ಟೇಸ್ಟ್, ಸಾರು ಮಾತ್ರ ಆಸಮ್ ಟೇಸ್ಟ್. ನೆಕ್ಸ್ಟ್ ಐಟಮ್ ಬಂದು ಪೂರಿ ಮತ್ತು ಸೇಮ್ ಹಿತ್ಕಿನ ಬೇಳೆ ಸಾರೆ. ಪೂರಿ ಜೊತೆ ಇನ್ನೂ ಚೆನ್ನಾಗಿತ್ತು ಸಾರು ಟೇಸ್ಟ್. ಸೊ ನಾನಂತೂ ಎಂಜಾಯ್ ಮಾಡಿದೆ ಟೇಸ್ಟ್ ಅಂತೂ. ನೋಡಿ, ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಟೇಸ್ಟ್ ಅಂತ. ಗೈಸ್, ಇಲ್ಲೊಬ್ರು ವರ್ಕರ್ ನೋಡಿ, ಅವರು ಪೇಷಂಟ್ಸೇ ಇಲ್ಲ ಕಸ್ಟಮರ್ಸ್ಗೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಒಂಥರ ಬೇಗ ಮಾಡಿ ಅಂತಾರೆ. ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಯಾಕೆ ಹಿಂಗೆ ಜನ ಆಡ್ತಾರೋ ಗೊತ್ತಿಲ್ಲ. ಅಂತಾರೆ ಬೇಡ ಅಂತಾರೆ, ಒಬ್ಬೊಬ್ರು ಅಂತಾರ ಮೇಡಮ್, ಒಬ್ಬೊಬ್ರು ಕಷ್ಟ ಅರ್ಥ ಮಾಡ್ಕೊಳ್ತಾರೆ, ಒಬ್ಬೊಬ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ತುಪ್ಪ ಹಾಕ್ಬಿಡಿ, ಇಲ್ಲೇನಾ ಹಾಕೋದು ಬೇಡವಾ? ಥ್ಯಾಂಕ್ ಯು. ಟೇಸ್ಟ್ ಟೆಸ್ಟ್ ಮಾಡ್ತಾ ತುಂಬ ಸ್ವೀಟ್ ಇಲ್ಲ, ನಾರ್ಮಲ್ ಸ್ವೀಟ್, ಸೂಪರ್ ಆಗಿದೆ. ಬಿಸಿ ಜಿಲೇಬಿ ಸೂಪರ್ ಆಗಿದೆ. ಅವರೇ ಬೇಳೆ ಜಿಲೇಬಿ ಕಮ್ಮಿ ಸ್ವೀಟ್, ಕ್ರಿಸ್ಪಿ, ಹಾಟ್. ಗೈಸ್, ಪಕೋಡ ತಗೊಂಡಿದ್ದೀನಿ ನೋಡಿ, ಅವರೇ ಬೇಳೆ ಪಕೋಡ. ಟೇಸ್ಟ್ ಮಾಡಿ. ವಾವ್, ಟೇಸ್ಟಿ. ಅಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ, ಅದಕ್ಕೆ ಟೇಸ್ಟಿ ಆಗಿರುತ್ತೆ.
ಗಾಯ್ಸ್ ನಾನಿಲ್ಲಿ ಮಿಕ್ಕಿದ ಕೂಪನ್ಸ್ ಕೊಟ್ಬಿಟ್ಟು ರೀಫಂಡ್ ಮಾಡ್ಕೊಂಡೆ ದುಡ್ಡು. ಬೆಸ್ಟ್ ಆಪ್ಷನ್ ಅಲ್ವಾ? ಗಾಯ್ಸ್ ಅಲ್ಲಿ ವಡ ಮತ್ತು ಬೋಂಡೆಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ಮತ್ತೆ ಫುಲ್ ಇಷ್ಟು ದೊಡ್ಡ ಕ್ಯೂ ಇತ್ತು, ಮತ್ತು ಇಂಥ ತಗೊಳ್ಳೋದು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತೇನೆ. ನನಗೆ ಫುಲ್ ಹೊಟ್ಟೆ ಫುಲ್ ಆಯಿತು, ಏನಾದರೂ ಜ್ಯೂಸ್ ಎಲ್ಲ ಕುಟ್ಕೊಂಡು ಹೋಗುತ್ತೆ. ಗೈಸ್ ನಾನು ಲೈಮ್ ಸೋಡಾ ಆರ್ಡರ್ ಮಾಡಿದ್ದೀನಿ, ಚೆಂದ ಕುಡಿದು ಎಲ್ಲ ಡೈಜೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಚಿಕ್ಕ ಮಕ್ಕಳಿಗೆ ಫುಲ್ ಆಟ ಆಡೋದು. ಗೈಸ್ ನಾನು ಸುಮಾರು ಐಟಮ್ಸ್ ಏನು ತಿಂದಿಲ್ಲ, ಅಲ್ಲಿ ಬೇರೆ ರಶ್, ನೀವು ಕ್ಯೂ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಫುಲ್ ರಶ್, ಅದಕ್ಕೆ 4-5 ಐಟಮ್ಸ್ ಇದ್ದೆ ಅಷ್ಟೇ. ಇದು ಅವರೆಬೇಳೆ ಬಿರಿಯಾನಿ ಮತ್ತು ಫೇಮಸ್ ಅವರೆಬೇಳೆ ವಡಾನೇ ತಿನ್ನೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ನಾರ್ಮಲ್ ಕೌಂಟರ್ಸೂ ಇದೆ, VIP ಎಂಟ್ರೆನ್ಸೂ ಇದೆ. ನಾನು VIP ಎಂಟ್ರೆನ್ಸ್ ತೊಗೊಂಡೆ, ಯಾಕಂದರೆ ಅಲ್ಲಿ ಆ ಲೈನಲ್ಲಿ ನಿಂತ್ಕೊಂಡ್ರೆ 2 hours ಆಗುತ್ತೆ ಮತ್ತು ಒಂದು ಐಟಮ್ ತಿನ್ನೋಕ್ಕೆ. ಅದಕ್ಕೆ VIP ಎಂಟ್ರೆನ್ಸ್ ತೊಗೊಂಡು ಅಲ್ಲಿ ಬುಕ್ ಮೈ ಶೋಲಿ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಟ್ಯೂಸ್ಡೇನೇ ಲಾಸ್ಟ್ ಡೇಟ್. ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿ ತೋರಿಸಿ ಸೀಲ್ ಹಾಕ್ಸ್ಕೊಂಡು ಮತ್ತೆ ಹೋಗಬೇಕು ಒಳಗಡೆ. ಮತ್ತು ಅಲ್ಲಿ ನೀವು ಟಿಕೆಟ್ಸ್ ಬೈ ಮಾಡಬೇಕು. ನಾವು 500 rupees ನಾನು ಕೂಪನ್ ಬೈ ಮಾಡಿದ್ದೆ. ಮತ್ತು ಮಿಕ್ಕಿರೋ ಕೂಪನ್ಸ್ ಕೊಟ್ಟು ನೀವು ರೀಫಂಡ್ ಮಾಡ್ಕೋಬೋದು, ಆ ಥರ. ಗೈಸ್ ಮೇಳದಾಗ ಎಲ್ಲ ಐಟಮ್ಸು ಚೆನ್ನಾಗಿತ್ತು ಎಕ್ಸೆಪ್ಟ್ ಐಸ್ ಕ್ರೀಮ್ ಅಂತೂ ವರ್ಸ್ಟ್. ನನಗೆ ಇಷ್ಟನೇ ಆಗಿಲ್ಲ ಐಸ್ ಕ್ರೀಮ್, ಹಂಗೆಲ್ಲ ಇತ್ತು. ಮತ್ತು ಲಾಸ್ಟಿಗೆ ಸೋಡಾ ಶರ್ಬತ್ ಕೊಟ್ಟು ಎಲ್ಲ ಡೈಜೆಸ್ಟ್ ಮಾಡಿಸ್ಕೊಂಡೆ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೋಟಿಫಿಕೇಷನ್ಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಹಾಕೋದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಗೈಸ್, ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಮತ್ತು ನಾನು ಇನ್ನೊಂದು ಹೇಳಿಬಿಡುತ್ತೆ, ಸುಮಾರು ದಿನ 1 week ಆಯ್ತು ಅಂತ ನಾನು ಕ್ರಿಸ್ಮಸ್ ವೀಡಿಯೋನೇ ಲಾಸ್ಟ್ ಹಾಕಿದ್ದು ಅನ್ಕೋತೀನಿ. ಇದೇ ನೆಕ್ಸ್ಟ್ ವೀಡಿಯೋ. ಇನ್ನೂ ಕಂಟೆಂಟ್ ಮಾಡಬೇಕು ಜಾಸ್ತಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಎಲ್ಲ ಮಾಡ್ತಾಯಿದ್ದರೆ ನನಗೆಲ್ಲ ಎಂಕರೇಜ್ಮೆಂಟ್ ಸಿಗುತ್ತೆ. ಹೀಗೆ ನೀವೇನು ಅಂತ ಎಂಗೇಜ್ಮೆಂಟೇ ತೋರಿಸ್ತಾ ಇಲ್ಲ ಅಂದರೆ ನನಗೆ ಎಂಕರೇಜ್ಮೆಂಟೇ ಬರೋಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ 1Kಗೆ ಕರ್ಕೊಂಡೋಗಿ ಇನ್ನೂ ಒಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಗಾಯ್ಸ್, ಇನ್ ದ ನೆಕ್ಸ್ಟ್ ವೀಡಿಯೋ.